ರಾಜ್ಯಾದ್ಯಂತ ಇವತ್ತು ಕೃಷ್ಣ ಪ್ರಣಯಸಖಿ ಸಿನಿಮಾ ರಿಲೀಸ್ ಆಗಿದ್ದು ಒಂದು ಒಳ್ಳೆ ಓಪನಿಂಗ್ ಅನ್ನು ಪಡೆದಿರುವಂಥದ್ದು. ಅಂದರೆ ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ಗಳ ಮಧ್ಯೆ ಒಂದೊಳ್ಳೆ ಕನ್ನಡ ನೆಲದ ಸಿನಿಮಾ, ಒಂದು ಫ್ಯಾಮಿಲಿಯ ಸಿನಿಮಾ ಬಂದಿರುವಂಥದ್ದು. ಸೊ ವೀಕ್ಷಕರಿಂದ ಒಳ್ಳೆ ರೆಸ್ಪಾನ್ಸ್ ಗಿಟ್ಟಿಸ್ತಾ ಇದೆ. ಸೊ ಈ ಬಗ್ಗೆ ಮಾತಾಡೋಕ್ಕೆ ಸಿನಿಮಾದ ನಾಯಕಿ ಶರಣ್ಯ ಶೆಟ್ಟಿ ನಮ್ಮ ಜೊತೆ ಇದ್ರೆ, ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ತುಂಬ ದಿನ ಆಗಿದೆ, ಅಂದರೆ ಪ್ರೇಕ್ಷಕರು ಒಂದಷ್ಟು ರಿವ್ಯೂಸ್ ಮಾತಾಡ್ಕೊಂಡು ಹೋಗ್ತಾರೆ. ಅಂದರೆ ಈ ಥರದೊಂದು ಫ್ಯಾಮಿಲಿ ಸಿನಿಮಾ ನೋಡಿ ತುಂಬ ದಿನ ಆಗಿತ್ತು, ಖುಷಿ ಆಯಿತು ಸಿನಿಮಾ ನೋಡಿ ಅಂತ. ನಿಮಗೆ ಸಿಕ್ಕಂಥ ರೆಸ್ಪಾನ್ಸ್ ಮತ್ತು ಈ ಒಂದು ಸಂಭ್ರಮ ಅವ್ರ ಬಗ್ಗೆ ಹೇಳೋದಾದ್ರೆ, ಪ್ರತಿ ಮೊದಲನೇ ಸೀನಿಂದ ಕೊನೆ ಸೀನ್ ತನಕನೂ ವಿಜುವಲ್ಸು ಅವ್ರ ಸೆಲೆಬ್ರೇಷನ್ ಕಾಣಿಸ್ತಾ ಇತ್ತು. ಅಂದರೆ ಒಂದೊಂದು ಜೋಕಿಗೂ ಅವ್ರ ಸೀಟಿಂದ ಎದ್ದು ನಗ್ತಿದ್ದು ಕಾಣಿಸ್ತಾ ಇತ್ತು. ಅದೊಂಥರ ಅಂದರೆ ಆಚೆ ಕಡೆ ಬಂದು ಏನು ರಿವ್ಯೂ ಕೊಡ್ತಾರಂತಲ್ಲ, ಅವ್ರು ಏನು ರೆಸ್ಪಾಂಡ್ ಮಾಡ್ತಿದ್ರು ಅದು ಬಿಗ್ಗೆಸ್ಟ್ ಆಫ್ ಎವ್ರಿಥಿಂಗ್. ಸೊ ನನ್ನ ಸಿನಿಮಾ ಅಂತಲ್ಲ, ಕನ್ನಡ ಸಿನಿಮಾಗೆ ಇಷ್ಟು ಜನ ಓಪನಿಂಗ್ಗೆ ಫುಟ್ಫಾಲ್ ಆಗಿರೋದು ನಿಜವಾಗ್ಲೂ ಖುಷಿ ಇದೆ. ಇಡೀ ಎಲ್ಲ ಶೋಸ್ ಫುಲ್ ಆಗಿದೆ, 4 ಆಟ. ಸೊ ಖುಷಿ ಆಗ್ತಾ ಇದೆ ನನಗೆ. ಎಲ್ಲ ಒಂದು ಕಡೆ ಗೋಲ್ಡನ್ ಸ್ಟಾರ್ ಅನ್ನ ಮಿಸ್ ಮಾಡ್ಕೊಂಡಿದ್ರೆ ಈ ಸಿನಿಮಾದಿಂದ ಮತ್ತೆ ಸಿಕ್ಕಿರು ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರೇಕ್ಷಕರು ಅದೇ ಹೇಳಿದ್ರೆ, ಅದೇ ಇದೇ ತರ ಸಿನಿಮಾಗಳನ್ನ ಗೋಲ್ಡನ್ ಸ್ಟಾರ್ ಮಾಡ್ತಾ ಇರಬೇಕು, ಕಂಬ್ಯಾಕ್ ಮಾಡ್ಬೇಕು ಈ ತರ ದೊಡ್ಡ ದೊಡ್ಡ ಸಿನಿಮಾಗಳ ಮೂಲಕ ಅಂತ. ಗೋಲ್ಡನ್ ಸ್ಟಾರ್ ಗಣೇಶ್ ಇಸ್ ಆಲ್ರೆಡಿ ಪ್ರೂವ್ಡ್ ಅವ್ರು ಗೋಲ್ಡನ್ ಹೀರೋನೇ. ಸೊ ಅವ್ರ ಜೊತೆ ನಂದು ಒಂದು ಗೋಲ್ಡನ್ ಟೈಮ್ ಬಂದಿರೋದು ಖುಷಿ ಆಗ್ತಾ ಇದೆ. ಸೊ ಮೊದಲನೇ ಎಕ್ಸ್ಪೀರಿಯನ್ಸ್, ಇಷ್ಟು ಜನ ಜೊತೆ ಸಿನಿಮಾ ನೋಡಿದ್ವಿ, ಪ್ರೀತಿ ಅದೆಲ್ಲ ಒಂಥರ ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬ ವ್ಯಾಲ್ಯೂಯಬಲ್ ಆ್ಯಂಡ್ ಸ್ಪೆಷಲ್. ನನಗೆ ಲೈಫ್ ಲಾಂಗ್ ಇದೊಂದು ಸ್ಪೆಷಲ್ ಡೇ ಆಗಿ ಉಳಿಯುತ್ತೆ ನನಗೆ. ನಿಮ್ಮ ಪಾತ್ರದ ಬಗ್ಗೆ ಮಾತಾಡೋದಾದ್ರೆ, ಅಂದರೆ ಗೋಲ್ಡನ್ ಸ್ಟಾರ್ ಅಂದರೆ ತುಂಬ ಫಸ್ಟ್ ಹಾಫಲ್ಲಿ ಇದ್ರೆ ನಿಮ್ಮದೇ ಟಕಫರ್ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮಿಬ್ಬರ ಕಾಂಬಿನೇಷನ್ ಬಗ್ಗೆ ಹೇಳೋದಾದ್ರೆ, ಫಸ್ಟ್ ಹಾಫ್ ಒಂದು ಶೇಡ್ ಇದೆ, ಸೆಕೆಂಡ್ ಹಾಫ್ ಇನ್ನೊಂದು ಶೇಡ್ ಇದೆ. ಸೊ ಆ ಆ್ಯಕ್ಟಿಂಗ್ ಚೇಂಜಸ್ ಇದೆ, ಅದನ್ನು ಇಷ್ಟಪಡ್ತಾ ಇದ್ದಾರೆ ಎಲ್ಲರೂ. ಸಾಂಗಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀರಾ, ಡಾನ್ಸ್ ಚೆನ್ನಾಗಿ ಮಾಡಿದ್ರೆ, ಥರ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ. ಸಿನಿಮಾದಲ್ಲಿ ಸಪೋರ್ಟ್ ಮಾಡಿದ್ದಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್. ನಾನು ಡೇ ಒನ್ನಿಂದ ನೀವೆಲ್ಲರೂ ನಿಂತಿದ್ದೀರಾ. ಸೊ ಇವತ್ತಿಷ್ಟು ಜನದ ಮಧ್ಯ ಐ ಆಮ್ ಥ್ಯಾಂಕ್ಫುಲ್ ಟು ಯು. ಒಂದೇ ಸಿನಿಮಾದಲ್ಲಿ ಈ ಥರದೆಲ್ಲ ಶೇಡ್ಸ್ಗಳು, ಅಂದರೆ ಒಂದು ಕಡೆ ಕ್ಯೂಟ್ ಕ್ಯಾರೆಕ್ಟರ್ ಕಾಣಿಸ್ಕೊತಾರೆ, ಇನ್ನೊಂದು ಸ್ವಲ್ಪ ಹೀರೋಯಿನ್ ಆಗಿ ಅಂದರೆ ಆ ಸಮನಾಗಿ ಮದುವೆ ಆಗ್ಬಿಡ್ತಾರೆ ಅನ್ನೋ ಮಟ್ಟಕ್ಕೆ ಹೋಗುತ್ತೆ. ನಂತರಲ್ಲಿ ಸೆಕೆಂಡ್ ಹಾಫ್ ಬಂದರೆ ಜನ ಬೈಬೇಕು ಅನ್ನೋ ಥರ ಇರುತ್ತೆ ಪಾತ್ರ. ಅದೇ ಎಲ್ಲ ಶೇಡ್ಸ್ ಇದೆ. ಸೊ ಒಂಥರ ಗೋಲ್ಡನ್ ಆಪರ್ಚುನಿಟಿ ನನಗೆ ಒಂದು ಗೋಲ್ಡನ್ ಸ್ಟಾರ್ ಜೊತೆ. ಸೊ ಗೋಲ್ಡನ್ ಟೈಮ್ ಅಟ್ಲೀಸ್ಟ್ ಅವ್ರದ್ದು ಒಂದು ಗೋಲ್ಡನ್ ಟೈಮ್ ಟಚ್ ಆಗಿದೆ ಅಂತ ಅನಿಸುತ್ತೆ. ಸೊ ತುಂಬಾ ಎಕ್ಸೈಟ್ ಆಗಿದ್ದೀನಿ, ಲುಕಿಂಗ್ ಫಾರ್ವರ್ಡ್ ಮುಂದೆ ಏನೇನು ಆಗುತ್ತೆ ಅಂತ. ನೆನ್ನೆ ಕೂಡ ಇಡೀ ಇಂಡಸ್ಟ್ರಿಯ ಕುಟುಂಬ ಅಂದರೆ ಫ್ಯಾಮಿಲಿ ಸಿನಿಮಾ ಬಂದು ನೋಡಿದ್ರು. ಸೊ ನಿಮ್ಮ ಗೆಳೆಯರು ಮತ್ತು ಇಂಡಸ್ಟ್ರಿ ಕಡೆಯಿಂದ ಬಂದಂಥ ರಿವ್ಯೂ ಏನು? ಅವರು ತುಂಬಾ ಇಷ್ಟಪಟ್ಟರು. ಯಾರು ನೋಡಿದವರು ನೆಗೆಟಿವ್ ರೆಸ್ಪಾನ್ಸ್ ನಾನು ಇದುವರೆಗೂ ನನ್ನ ಕಿವಿಗೆ ಬಿದ್ದೇ ಇಲ್ಲ, ಎಲ್ಲ ಪಾಸಿಟಿವ್ ಆಗೇ ಹೇಳ್ತಾ ಇದ್ದಾರೆ. ಸೊ ನೀವು ನೋಡಿದ್ರ ಸಿನಿಮಾ ಹೇಗಿತ್ತು? ಸೊ ಇನ್ನು ಜನನೇ ಹೇಳಬೇಕು, ನಾವು ಎಲ್ಲ ಈವೆಂಟ್ಸಲ್ಲೂ ಹೇಳ್ಬಿಟ್ಟಿದ್ದೀವಿ. ಸೊ ಇನ್ಮೇಲೆ ಆ ಜನನೇ ಹೇಳಿ ಕರ್ಕೊಂಬರ್ತಾರೆ ಆಡಿಯನ್ಸ್ನ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಇದಿಷ್ಟು ಶರಣ್ಯ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್ ಫಸ್ಟ್, ಬೆಂಗಳೂರು.